ನೀನ್ ಊರವ್ರಿಗೆಲ್ಲ ಮೋಸ ಮಾಡಿ ದುಡ್ಡು ತಿಂದಿದೆಯಲ್ಲ ಅವರು ನನ್ನ ಜೊತೆ ಸೇರ್ಕೊಂಡು ಕಂಪ್ಲೇಂಟ್ ಕೊಡೋ ತರ ಮಾಡ್ತೀನಿ. ಓಕೆನಾ? ನೋಡ್ತೀಯಾ? ಹೌದಾ? ನೋಡೋಣ ನೋಡೋಣ. ನಾನು ಇಲ್ಲೇ ನಿಂತಿರ್ತೀನಿ. ಅದ್ ಯಾರನ್ನ ಕರ್ಸೆ. ಹೌದಾ? ಇವಾಗ ನೋಡ್ತೀನಿ ಏನ್ ಮಾಡ್ತೀನಿ ಅಂತ. ಪೊಲೀಸ್ 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 ಪೊಲೀಸ್. ಯಾರೋ ಅಬಲನಾರಿಯ ಆಕ್ರಂದನ ಮುಗಿಲು ಮುಟ್ಟಕ್ಕೂ ಮುಂಚೆ ಈ ಕಾಶಿ ಮಡಿಲು ಮುಟ್ತಿತ್ತಲ್ಲ, ಹೆದರಬೇಡ. ಈ ಕೇರಾಡಿ ಕಾಶಿನಾಥ ಕಾಕಿ ತೊಟ್ಟಿಪುದೇ ನಿಮ್ಮಂತ ಅಸಹಾಯಕರ ಸೇವೆಗಾಗಿ. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗೆ ಮೈ ಎಲ್ಲ ಕಣ್ಣಾದ್ರೆ ಈ ಕೇರಾಡಿ ಕಾಶಿನಾಥ ಹಿಂದಿನ ಕಣ್ಣಲ್ಲಿ ಅನ್ಯಾಯ ನಡೀತಿಕ್ಕೂ ಜಾಗಕ್ಕೆ ಹೋತ. ಸ್ಟಾಪ್. ಅಬಲೆ, ನಿನ್ನ ಕೂಗಿಗೆ ತಕ್ಷಣ ಸ್ಪಂದಿಸ್ತಿದ್ದೆ. ಹೆಂಡತಿಗೆ ಗಂಡ ಕೂಡ ಇಷ್ಟು ಬೇಗ ಸ್ಪಂದಿಸೋದಿಲ್ಲ. ಹೇಳು, ವಾಟ್ಸ್ ಯುವರ್ ಪ್ರಾಬ್ಲಮ್? ಸರ್, ನಾನೊಬ್ಳು ಅಮಾಯಕಿ ಸರ್. ನಮ್ಮ ಮನೇಲಿ ಕಾಫಿ ಸಕ್ಕರೆಗೂ ದುಡ್ಡಿರ್ಲಿಲ್ಲ. ನಮ್ಮ ಫ್ಯಾಮಿಲಿ ತುಂಬಾ ಕಷ್ಟದಲ್ಲಿತ್ತು. ಅವಾಗ ಇವನ್ ಬಂದು ನನ್ನ ಹೆಂಡತಿ ತರ ಆಕ್ಟ್ ಮಾಡು, ನಾನು ನಿನಗೆ ಕಾಸು ಕೊಡ್ತೀನಿ ಅಂತ ಅಂದ. ನಾನು ಹೌದಾ ಸರಿ ಆಯ್ತು ಅಂತ ಅಂದೆ. ಆಮೇಲೆ ಇವನು ಜನಗಳ ಮುಂದೆ ಹೋಗಿ ಅದೇನೋ ಚೈನ್ ಲಿಂಕು ಅದು ಇದು ಅಂತ ಹೇಳಿ ಅವ್ರಿಗೆ ಯಾಮಾರಿಸಿ ಕೋಟಿ ಕೋಟಿ ದುಡ್ಡು ಮಾಡ್ದ. ನಾನು ಸರ್ ನೋಡಿ ಇದೆಲ್ಲ ತಪ್ಪು, ಹತ್ರ ಜನಗಳನ್ನೆಲ್ಲ ಯಾಮಾರಿಸಬಾರ್ದು ಅಂತ ಹೇಳಿದ್ರೆ ಇವಾಗ ರೋಡಲ್ಲಿ ನಿಂತ್ಕೊಂಡು ನನಗೆ ಬೈತಿದ್ದಾನೆ ಸರ್. ನಾನು ಏನ್ ಮಾಡ್ಲಿ ನೀವೇ ಹೇಳಿ ಸರ್. ಸರ್ 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 ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗು ಎಲ್ಲ ಕರೆಕ್ಟಾಗಿದೆ ಸರ್. ಆದರೆ ಡೈರೆಕ್ಷನ್ ಇವಳ್ದು ಸರ್. ನಾನೊಬ್ಬ ಜೂನಿಯರ್ ಆರ್ಟಿಸ್ಟು ಸರ್ ಇದರಲ್ಲಿ. ಸರ್ ಪ್ಲ್ಯಾನ್ ಎಲ್ಲ ಇವಳ್ದೆ ಸರ್. ಬಲಿಕ ಭಕ್ತ ನಾನು ಸರ್. ಇಲ್ಲ ಸರ್, ಬಲಿಕ ಬಕ್ರಿ ನಾನು, ಪ್ಲಾನ್ ಎಲ್ಲ ಇವಂದೆ. ಇಲ್ಲ ಸರ್ ಇಲ್ಲ ಸರ್. ಸರ್ ಪ್ಲಾನ್ ಎಲ್ಲ ಇವಳ್ದೆ ಸರ್. ನಾನು ಸರ್ ಬಲಿಕ ಭಕ್ತ ಸರ್. ಜನ ಚೈನ್ ಲಿಂಕ್ ಬಿಸ್ನೆಸ್ಗೆ ಹೆದರೋದು ನಿಮ್ಮಂತ ಫ್ರಾಡ್ಗಳಿಂದ. ಆರೆ ನಮ್ಮ ಶಿವಪ್ರಸಾದ್ ಮನೆಗೆ ಇಬ್ರು ಬಂದಿರು. ಅವ್ರನ್ನ ಕಂಡು ನ್ಯಾಯ ನೀತಿ ಧರ್ಮ ಅಂದ್ರೆ ಎಂತಂದಳಿ ನೀವು ಕಲಿಬೇಕು. ಅವ್ರ ಕೋಆರ್ಡಿನೇಷನ್ ಯಾವ ನಮ್ನಿ ಇತ್ತಂದ್ರೆ ಆಡು ಮಾತಿಂದ ಹಿಡಿದು ಮಾಡು ಗೆಸ್ಟರ್ವರೆಗೂ ಸೇಮ್ ಟು ಸೇಮ್. ಮೈಸೂರು ಪಾಕನ್ಯಾಗ ಉಳಿಸಿದ್ದು ರೊಕ್ಕ ರೀ. ರೇಷನ್ ಅಕ್ಕಿಲಿ ಉಳಿಸಿದ ದುಡ್ಡು ಮಾರ್ರೆ. ಕಾಫಿ ಟೀ ಮಾರಿ ಉಳಿಸಿದ ದುಡ್ಡು ಮಾರ್ರೆ. ಇರ್ರಪ್ಪ ಸಮಾಧಾನ ಮಾಡ್ಕೊಳ್ಳಿ. ಕಷ್ಟಪಟ್ಟು ದುಡ್ದು ದುಡ್ಡು ಎಲ್ಲೂ ಹೋಗಲ್ಲ ಅಂತ ಭಗವಂತನೇ ಹೇಳಿದಾನೆ. ಸುಮ್ನಿರಿ ಶಿವಪ್ಪಣ್ಣರ, ನಿಮ್ಮ ಮಾತು ನಂಬಿ ನಾವೆಲ್ಲರೂ ರೊಕ್ಕ ಹಾಕಿದ್ವಿ. ಈಗ ಆ ರೊಕ್ಕ ಯಾವ ಬಾರಿನಾಗ ಚೆಲ್ಲಾಡಕತ್ಯಾರೋ ಏನೋ. ಅಯ್ಯೋ, ಹಾಗೆಲ್ಲ ಏನು ಆಗಲ್ಲ ಕಣ್ರೋ. ಲಕ್ಷ ಲಕ್ಷ ದುಡ್ಡು ಮಾಡ್ತೇನೆ ಅಂತೇಳಿ ಚೈನ್ ಲಿಂಕ್ ಮಾಡಿ ಆ ಚೈನಿಗೆ ಕುತ್ತಿಗೆ ಸಿಕ್ಕಿಕೊಂಡಿದೆ ಮಾರ್ರೆ. ಈ ಕೇರಾಡಿ ಕಾಶಿನಾಥ ಇಪ್ಪತ್ತಿಗೆ ನೀವು ಯಾರು ತಲೆ ಕೆಡ್ಸ್ಕೊಂಬೋ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರ ದುಡ್ಡು ಸೇಫ್. ಏನ್ ಹೇಳ್ತಾ ಇದ್ದೀರಾ? ನಮ್ ದುಡ್ಡು ಎಲ್ಲೂ ಹೋಗಲ್ಲ ತಾನೆ? ಹೌದು ಮರ್ರೆ, ಅವ್ರನ್ನ ಆಗಲೇ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ಹಾಕಿ ಆಯ್ತು. ಇನ್ನು ದುಡ್ಡು ರಿಕವರಿ ಮಾಡ್ಕೊಂಬ ಒಂದೇ ಬಾಕಿ. ಸೌದತ್ತಿ ಅಲ್ಲವಾ? ಈಗ ನನಗೆ ಸಮಾಧಾನ ಆತ್ ನೋಡ್ರಿ ಶಿವಪ್ಪಣ್ಣರ. ಇನ್ನು ಮುಂದೆ ನಿಮ್ಮ ಮಾತು ನಂಬಿ ನಾನು ಯಾವುದಕ್ಕೂ ರೊಕ್ಕ ಹಾಕಂಗಿಲ್ಲ ನೋಡ್ರಿ. ಇದು ತಪ್ಪು. ಶಿವರ್ ಹ್ಯಾಂಗ್ ನಂಬಿ ಮೋಸ ಹೋರೋ ಹಾಗೆ ನೀವು ನಂಬಿ ಮೋಸ ಹೋದ. ಅದರಲ್ಲೂ ಮೋಸ ಹೋಪದ್ರ ಹಿಂದೆ ದಿಢೀರಂದಳಿ ಶ್ರೀಮಂತರಾಯ್ಕೊಂಬ ಆಸೆ ಇದಿತ್ತ ಇಲ್ಲಿಯೇ ನಿಮ್ಗೆ? ಆಸೆ ದುಃಖಕ್ಕೆ ಮೂಲ ಅಂತೇಳಿ ಈಗ ಗೊತ್ತಾಯ್ತು ಮಾರ್ರೆ. ಅದಕ್ಕೆ ಅತಿ ಆಸೆ ಪಡಬಾರ್ದು. ದೇವ್ರು ಕೊಡುವಾಗ ಕೊಟ್ಟೇ ಕೊಡ್ತಾರೆ. ನೀವೆಲ್ಲ ಹೋಗಿ ನೆಮ್ಮದಿಯಾಗಿ ಕೆಲಸ ಮಾಡಿ. ದುಡ್ಡು ಬಂದಿದೆ, ನಮ್ಮ ಯಜಮಾನ್ರು ತಂದು ಕೊಡ್ತಾರೆ. ಕಾಶ್ವರೆ, ತುಂಬಾ ಥ್ಯಾಂಕ್ಸ್. ಅಯ್ಯ, ಇದಕ್ಕೆಲ್ಲ ಥ್ಯಾಂಕ್ಸ್ ಅಂತ ಮರ್ರೆ. ಗಿರ್ಜಮ್ಮನ ಕೈಲಿ ಬಜ್ಜಿ ಮಾಡಿಸಿ ಕೊಟ್ರೆ ಸಾಕು. ತಂಗಾಳಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದೆ. ಇನ್ನೇನು ಬಿರುಗಾಳಿ ಆಗ್ಬಿಟ್ಟಿರೋದು. ಸ್ವಲ್ಪದ್ರಲ್ಲೇ ತಪ್ಪೋಯ್ತು. ಸದ್ಯ ಥ್ಯಾಂಕ್ಸ್ ಭಗವಂತ. ಶಿವಪ್ರಸಾದ್, ಭಗವಂತ, ತಪ್ಪು ಮಾಡಿ ಸಮಸ್ಯೆಗೆ ಸಿಲುಕಿ ಏನೂ ಆಗದೆ ಇದ್ದಾಗ ಭಗವಂತನಿಗೆ ವಂದನೆ. ಅದೇ ಸಮಸ್ಯೆ ದೊಡ್ಡದಾದಾಗ ಭಗವಂತ ನಮ್ಗ್ಯಾಕೆ ಅನ್ಯಾಯ ಅನ್ನೋ ಆರೋಪ.
ಅಲ್ವಾ? ಅದು ಭಗವಂತ ನಮಗೆ ಏನಾದರೂ ಅಂತ ಹೇಳಬೇಕು ಅಂದರೆ ಯಾರಾದರೂ ಒಬ್ಬರು ಇರಬೇಕಲ್ಲ. ಸುಲಭಕ್ಕೆ ಸಿಗೋದು ನೀನೇ ತಾನೇ, ಅದಕ್ಕೆ ಎಲ್ಲ ತೊಗೊಂಡು ನಿನ್ನ ಮೇಲೆ ಹಾಕ್ಬಿಡ್ತೀವಿ. ಕ್ಷಮಿಸು ಭಗವಂತ. ಸುಲಭವಾಗಿ ಹಾಕೋ ಆರೋಪ, ಸುಲಭವಾಗಿ ಶ್ರೀಮಂತ ಆಗಬೇಕು ಅನ್ನೋದು, ಸುಲಭವಾಗಿ ಗುರಿ ತಲುಪಬೇಕು ಅನ್ನೋದು, ಎಲ್ಲವೂ ಸುಲಭವಾಗಿ ಆಗಬೇಕು ಅನ್ನೋದಾದ್ರೆ ಶ್ರಮಕ್ಕೆ ಕಷ್ಟಕ್ಕೆ ಬೆಲೆಯಲ್ಲಿರ್ತಿತ್ತು ಶಿವಪ್ರಸಾದ್. ಜಗದೊಳಗೆ ನೀವು ಏನನ್ನು ಬಿತ್ತೀರಾ ಅದನ್ನೇ ಪಡಿತೀರಾ. ಮಾವು ಬಿತ್ತಿದರೆ ಮಾವು, ಬೇವು ಬಿತ್ತಿದರೆ ಬೇವು. ಆದರೆ ಜೀವನದೊಳಗೆ ನೀವು ಕಷ್ಟವನ್ನು ಬಿತ್ತಿದರೆ ಸುಖವನ್ನು ಪಡೆಯುತ್ತೀರಾ, ಕಹಿಯನ್ನು ಬಿತ್ತಿದರೆ ಸಿಹಿಯನ್ನು ಪಡೆಯುತ್ತೀರಾ. ಆದ್ರೆ ನೀವು ಏನು ಶ್ರಮ ಹಾಕದೆ ದೊಡ್ಡ ಲಾಭವನ್ನು ಪಡಿಬೇಕು ಅಂತ ಹೇಗನ್ಕೋತೀರಾ? ಮಗು ಹುಟ್ಟಿದಾಗ ಮನೆಯವರ ಸಂಭ್ರಮ ಮುಗಿಲೆತ್ತರಕ್ಕೆ ಚಿಮ್ಮಿರುತ್ತೆ. ಆದ್ರೆ ಆ ಸಂಭ್ರಮದ ಹಿಂದೆ ಮಗುವನ್ನು 9 ತಿಂಗಳು ಹೊತ್ತ ತಾಯಿಯ ಪರಿಶ್ರಮವಿದೆ. ಫಲಿತಾಂಶದಲ್ಲಿ ಅಗ್ರಸ್ಥಾನ ಬಂದ ವಿದ್ಯಾರ್ಥಿಯ ಖುಷಿಯ ಹಿಂದೆ ಆ ವರ್ಷವಿಡೀ ಹಾಕಿದ ಏಕಾಗ್ರತೆಯ ಹಾಗೂ ತ್ಯಾಗಗಳ ಪರಿಶ್ರಮವಿದೆ. ದಿಢೀರನೆ ಯಾವ ಹೂವೂ ಅರಳುವುದಿಲ್ಲ, ದಿಢೀರನೆ ಯಾವ ಬೆಳೆಯೂ ಫಸಲು ಕೊಡುವುದಿಲ್ಲ. ಅಷ್ಟೇ ಯಾಕೆ, ಮೇಲಕ್ಕೆಸೆದ ಕಲ್ಲು ಕೆಳಗೆ ಬರಲು ಸಮಯ ಬೇಕು. ಹಾಗಿದ್ದ ಮೇಲೆ ಕೆಳಗಿದ್ದವರು ಮೇಲಕ್ಕೆ ಹೋಗಲು ಶ್ರಮ ಸಮಯ ಎರಡೂ ಬೇಕಲ್ಲವೇ? ಕಡಿಮೆ ಬಂಡವಾಳದಿಂದ ದೊಡ್ಡ ಲಾಭ ಪಡೆಯುವುದು ಎಷ್ಟು ಕಷ್ಟವೋ ಹಾಗೆ ಕಡಿಮೆ ಶ್ರಮದಿಂದ ದೊಡ್ಡ ಫಲವನ್ನು ಪಡೆಯುವುದು ಅಷ್ಟೇ ಕಷ್ಟ, ಅಸಾಧ್ಯ ಕೂಡ. ನಿಮಗೆ ಫಲ ದೊಡ್ಡ ಮಟ್ಟದಲ್ಲಿ ಸಿಗಬೇಕು ಎಂದರೆ ನಿಮ್ಮ ಶ್ರಮವೂ ಅಷ್ಟೇ ದೊಡ್ಡ ಮಟ್ಟದಲ್ಲಿರಬೇಕು. ಕ್ರಮವಾಗಿ ಬದುಕಿ ಛಲವನ್ನು ಮರೆಯದೆ ಶ್ರಮವನ್ನು ಬಿತ್ತಿ ಫಲವನ್ನು ಪಡೆಯಿರಿ. ಇದೇ ಜೀವನದ ಸೂತ್ರ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ತಾನೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಮೈ ಒರೆಸಿಕೊಂಡರೆ ಟವಲಾದೆ, ತಲೆಗೆ ಸುತ್ತಿಕೊಂಡರೆ ಪೀಠವಾದೆ, ಕುತ್ತಿಗೆಗೆ ಹಾಕಿಕೊಂಡರೆ ವೇಲಾದೆ, ಹೆಗಲಿಗೆ ಹಾಕಿಕೊಂಡರೆ ಶಾಲಾದೆ, ಸೊಂಟಕ್ಕೆ ಸುತ್ತಿಕೊಂಡರೆ ಪಂಚೆಯಾದೆ, ಹರಿದು ಊರು ಬಾಗಲಾದ ಮೇಲೆ ಮಸಿ ಬಟ್ಟೆಯಾದೆ. ನೀನಾರಿಗಾದೆಯೋ ಹುಲುಮಾನವ. ಆಹಾ, ಒದ್ದೆ ಟವಲ್ನ ಒಣಗಾಕಬೇಕು ಅನ್ನೋ ವಿಚಾರ ಆಫೀಸ್ಗೆ ಹೋಗೋಕೆ ಮುಂಚೆನೇ ನೆನಪಾಗಿದ್ದು ಬಹಳ ಒಳ್ಳೇದಾಯ್ತು. ಇಲ್ಲಾಂದ್ರೆ ಈ ಟವಲ್ನ ರೂಮಲ್ಲಿ ನೋಡಿ ಟವಲ್ ಒಣಗಾಕಕ್ಕೂ ನಾನೇ ಬರ್ಬೇಕೇನ್ರಿ, ನಿಮ್ಮ ಕೆಲಸ ನೀವು ಮಾಡ್ಕೊಳಕ್ಕಾಗಲ್ವಾ ಅಂತ ಹೋಮ್ ಮಿನಿಸ್ಟ್ರಿಂದ ಬಯಸ್ಕೋಬೇಕಾಗಿತ್ತು. ಈ ವಿಷಯದಲ್ಲಿ ಐ ಆಮ್ ಜೀನಿಯಸ್. ಪಾಪ ಏನಪ್ಪ ಏನ್ ಮಾಡ್ತಾ ಇದೀಯ ನೀನು? ಬೆಳಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಕೊಟ್ಟಿದ್ನಲ್ಲಪ್ಪ, ನಾನು ಇಡ್ಲಿ ಸಾಂಬಾರು ಎರಡು ಮಿಕ್ಸ್ ಮಾಡಿಕೊಂಡು ಚಮಚದಲ್ಲಿ ಬಾಯಿ ಇಟ್ಕೊಳಕ್ಕೆ ಹೋದೆ. ಇಡ್ಲಿ ಬಾಯೊಳಗೆ ಹೋಯ್ತು, ಸಾಂಬಾರು ಜುಮ್ಮದ ಮೇಲೆ ಬಿತ್ತು. ಸಾಂಬಾರು ಕಲೆ ಉಳ್ಕೊಂಡ್ಬಿಟ್ರೆ ಹೋಗೋದೇ ಇಲ್ಲ, ತಕ್ಷಣ ತೊಳಿಬೇಕು. ಅದಕ್ಕೋಸ್ಕರ ಒಗಿತಿದ್ದೆ. ಎಲ್ಲ ಸರಿ, ಆದ್ರೆ ನೀನ್ಯಾಕೆ ಬಟ್ಟೆ ಒಗಿತಾ ಇದ್ದೆ, ನೀನ್ಯಾಕೆ ಒಣಗಾಕ್ತಾ ಇದ್ದೆ? ಈ ಕೆಲಸ ಎಲ್ಲ ಮಾಡೋದಕ್ಕೆ ಗಿರಿ ಇದ್ದಾಳ್ತಾನೆ. ಇದ್ದಾಳೆ, ಆದ್ರೂ ಏನ್ ಅದು ಅಲ್ಲಪ್ಪ, ನಿನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ಅವಳ ಕೆಲಸ. ಅದು ಬಿಟ್ಟು ಗನಂದಾರಿ ಕೆಲಸ ಬೇರೆ ಏನಿದೆ ಅವಳಿಗೆ? ಅಲ್ಲ, ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ನನಗೆ ಹೇಳಿದ್ರೆ ಪರವಾಗಿಲ್ಲ, ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ನಿನಗೂ ಹೇಳಿದ್ಲಾ? ನಿಮ್ಗೆ ಹಾಗಲ್ಲಪ್ಪ. ಹಾಗೂ ಇಲ್ಲ ಹೀಗೂ ಇಲ್ಲ, ನೀನ್ ಯಾವಾಗ್ಲೂ ನಿನ್ ಸೊಸೆ ಪರ ನಂಗೆ ಚೆನ್ನಾಗಿ ಗೊತ್ತು. ನಮ್ಮಪ್ಪನ ಕೈಲಿ ಕೆಲಸ ಮಾಡಿಸ್ತಾಳ ಇವಳು. ಮಾಡ್ತೀನಿ, ನಡಿಯಪ್ಪ. ನನ್ನ ಮಾತು ಕೇಳ. ನಡಿಯಪ್ಪ, ನಡಿಯಪ್ಪ. ಗಿರೇ, ಮಾತು ಕೇಳ. ಇಲ್ಲಿ ಗಿರೇ, 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 ಕೂಗಾಡ್ಬೇಡ್ವೋ. ನೀನ್ ಸುಮ್ನೆ ಇರಪ್ಪ, ನಿನಗೆ ಗೊತ್ತಾಗಲ್ಲ. ಗಿರೇ, ಕೂಗ್ತಾರ ಕೇಳಿಸ್ತಾ ಇಲ್ವಾ? ರೀ ಏನಾಯ್ತ್ರಿ? ನಾನು ಇಲ್ಲೇ ಇದ್ದೀನಿ, ಯಾಕೆ ಕೂಗಾಡ್ತಿದ್ದೀರಾ? ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಮ್ ಕುಲದೇವ್ರು ಯಾವ್ದು? ನಂಜುಂಡೇಶ್ವರ, ನಂಜನಗೂಡು. ನಮ್ಮ ಮನೆ ದೇವ್ರು ಯಾವ್ದು? ಎರಡು ಒಂದೇ ಅಲ್ವೇನ್ರಿ? ಅಲ್ಲ, ಶಿವು, ನೀನ್ ಸುಮ್ನೆ ಇರಪ್ಪ. ನಮ್ ಕುಲದೇವರು ನಂಜುಂಡೇಶ್ವರ ಆದ್ರೆ ನಮ್ಮ ಮನೆ ದೇವರು ನಮ್ಮಪ್ಪ. ಹೌದು ರೀ, ಯಾರಿಲ್ಲ ಅಂತ ಹೇಳ್ತಿರೋದು? ನಮ್ಮ ಮನೆಗೆ ಮಾವನೇ ಹಿರಿಯರು, ಹಂಗಂದ್ಮೇಲೆ ಅವರೇ ಈ ಮನೆ ದೇವ್ರು. ಅದು ಅಲ್ಲದೆ ಮಾವ ಈ ಮನೆಗೆ ಮಗು ಇದ್ದ ಹಾಗೆ. ಓ, ಇದನ್ನ ಬರೀ ಬಾಯಿ ಮಾತು ಹೇಳ್ತಾ ಇದೀಯಾ ಅಥವಾ ನಿನ್ನ ಮನ್ಸಾರೆ ಹೇಳ್ತಾ ಇದೀಯಾ? ಮನ್ಸಾರೆ ಹೇಳಿದಿದ್ರೆ ಇವ್ರ ಸೇವೆ ಮಾಡೋದಕ್ಕೆ ಈ ತರ ತಾತ್ಸಾರ ಮಾಡ್ತಾ ಇರ್ಲಿಲ್ಲ ನೀನು. ಇರು
ನಿನಗೆ ನೀನು ಏನಾದ್ರು ರೂಲ್ಸ್ ಹಾಕೊಂಡಿದ್ಯಾ? ವಯಸ್ಸಾದವ್ರು ಸೇವೆ ಮಾಡಬಾರ್ದು, ಇವ್ರು ಬಟ್ಟೆ ಒಗಿಬಾರ್ದು ಅಂತ? ರೀ ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನ ತಲೆಯಲ್ಲಿ ಆ ಯೋಚನೆ ಕೂಡ ಬಂದಿಲ್ಲ. ಯೋಚನೆ ಬಂದಿಲ್ಲ ಅಂದ್ರೆ ಅವ್ರ ಬಟ್ಟೆನ ಅವ್ರು ಯಾಕೆ ಹೋಗ್ಕೋತಾರೆ ಅಪ್ಪ? ಯಾಕೆ ಮಾವ, ನೀವ್ಯಾಕೆ ಬಟ್ಟೆ ಒಗೆಯಕ್ಕೆ ಹೋಗಿದ್ರಿ? ನನಗೆ ಹೇಳೋದಲ್ವಾ, ನಾನು ಒಕ್ಕೊಡ್ತಾ ಇರ್ಲಿಲ್ವಾ? ಅದು ಹಾಗಲ್ಲಮ್ಮ. ಇರಪ್ಪ ಒಂದು ನಿಮಿಷ. ಏನ್ ಗಿರಿ, ಅಪ್ಪ ನಿನಗೆ ಹೇಳ್ಬಿಟ್ಟು ಕೆಲಸ ಮಾಡಿಸ್ಕೋಬೇಕಾ? ಯಾಕೆ ನೀನ್ ಮನೇಲಿ ಇರ್ತೀಯ ತಾನೆ? ಅಪ್ಪನಿಗೆ ಏನ್ ಬೇಕು ಏನ್ ಬೇಡ ಅಂತ ನಿನಗೆ ಗೊತ್ತಾಗಲ್ವಾ? ಮಾಡ್ಕೊಡಕ್ಕಾಗಲ್ವಾ ಕೆಲಸಗಳನ್ನ? ಅಲ್ಲ, ಈ ವಯಸ್ಸಲ್ಲಿ ಜುಬ್ಬದ ಮೇಲೆ ಸಾಂಬಾರ್ ಚೆಲ್ಕೊಂಡಿದ್ದೀನಿ ಅಂತ ಬಟ್ಟೆ ಒಗಿತಾ ಇದ್ರು. ನಾನು ಹೋದೆ, ಅಕಸ್ಮಾತಾಗಿ ನೋಡಿದೆ, ನನಗೆ ಗೊತ್ತಾಯ್ತು. ಇದು ಎಷ್ಟು ದಿನ ನಡೀತಾ ಇದೋ ಯಾರಿಗೆ ಗೊತ್ತು? ಅಲ್ಲ, ಒಂದ್ ಕೇಳ್ತೀನಿ, ನಾನು ಇರ್ಬೇಕಾದ್ರೆ ಅಪ್ಪನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ನಾನು ಹೋದ್ಮೇಲೆ ಬೇರೆ ತರ ಮಾತಾಡ್ತೀಯೋ ಹೇಗೆ? ಯಾಕೋ ಆಗ್ರೇಕ್ತಿಯಾ? ಪಾಪ ಅವಳು ಕಷ್ಟ ಆಗ್ಬಾರ್ದು ಅಂತ ನನ್ನ ಕೆಲಸನ ನಾನೇ ಮಾಡ್ಕೋತಿದ್ದೆ ಕಣೋ. ಲೇ, ಮುತ್ತಿನಂತ ಸೊಸೆ ಕಣೋ ಅವಳು. ನೀನ್ ಸುಮ್ಮನೆ ಇರಪ್ಪ. ನೀನ ಮಾತಾಡ್ಗಿರಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ನಾನು ನೋಡಿದಕ್ಕೆ ಸರೋಯ್ತು. ಅಕ್ಕಪಕ್ಕದವ್ರು ನೋಡಿದ್ರೆ ನನ್ನ ಬಗ್ಗೆ ಏನು ಅನ್ಕೊಳ್ತಾ ಇರಲಿಲ್ಲ, ನಿನ್ ಬಗ್ಗೆ ಏನು ಅನ್ಕೊಳ್ತಾ ಇರಲಿಲ್ಲ. ನೋಡು, ನಿನಗಿಷ್ಟ ಇದ್ರೆ ಅಪ್ಪನ ಸೇವೆ ಮಾಡು. ಕಷ್ಟ ಆಗತ್ತಾ ನನಗೆ ಹೇಳು, ಆಫೀಸಿಗೆ ರಜಾ ಹಾಕ್ಬಿಟ್ಟು ನಾನು ನೋಡ್ಕೋತೀನಿ ಅಪ್ಪನ. ನನಗೇನು ಕಷ್ಟ ಇಲ್ಲ. ಶಿವು, ಅಕ್ಕ ಅಕ್ಕ ಮೊದ್ಲು ಅಳೋದ್ನ ನಿಲ್ಸು. ಆಗ್ತಿಲ್ಲ ಕಡೆ ಗೌರಿ, ನಾನು ಎಷ್ಟೇ ಪ್ರಯತ್ನ ಪಟ್ರು ಕಣ್ಣೀರ್ ನಿಲ್ತಿಲ್ಲ. ಅಲ್ಲ, ನಾನು ಏನ್ ಮಾಡ್ದೆ ಅಂತ ಇವ್ರು ನನಗೆ ಇಷ್ಟೊಂದು ಬೈಬೇಕಾಗಿತ್ತು? ಅಕ್ಕ, ಭಾವ ಯಾವ ವಿಷಯಕ್ಕೂ ಕೋಪ ಮಾಡ್ಕೊಳಲ್ಲ. ಆದ್ರೆ ಮನೆ, ಸಂಸಾರ, ಮಕ್ಕಳು, ಅಪ್ಪ ಅವ್ರಿಗೇನಾದ್ರೂ ತೊಂದರೆ ಆಗ್ತಿದೆ ಅಂತ ಗೊತ್ತಾದ್ರೆ ಭಾವ ಕೋಪನ ಕಂಟ್ರೋಲೇ ಮಾಡ್ಕೊಳಲ್ಲ. ಅದ್ ನಿನಗೆ ಗೊತ್ತಿರೋ ವಿಷಯ ಅಲ್ವಾ? ಹೌದು, ಆದ್ರೆ ನಂಗೆ ಸ್ಕಂದ ಪ್ರಾಣಿ ಹೇಗೋ ಹಾಗೆ ಮಾವನು. ಅಂಥದ್ರಲ್ಲಿ ನಾನು ಅವರಿಗೆ ಕೆಲಸ ಮಾಡಿ ಅಂತ ಹೇಳ್ತೀನ? ಆದ್ರೆ ನನಗೆ ಗೊತ್ತಿಲ್ಲದೆ ಮಾವ ಅವ್ರ ಕೆಲಸನ ಅವರೇ ಮಾಡ್ಕೋತಾರೆ. ಆದ್ರೆ ಬಯಸ್ಕೊಳ್ಳೋದು ಮಾತ್ರ ನಾನು. ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ ಗಿರಿಜಾ, ನಾನು ನಿನ್ನ ಬಯಸ್ಬೇಕು ಅಂತ ಈ ಕೆಲಸ ಮಾಡಲಿಲ್ಲಮ್ಮ. ನನ್ನ ಮಗ ಸಾಲ ಮಾಡಿ ಈ ಮನೆ ತಗೊಂಡಿದ್ದಾನೆ. ಆ ಸಾಲ ತೀರ್ಸಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ಜೊತೆಗೆ ನೀನು ಮನೆಯಲ್ಲೇ ಕೂತು ಅವ್ರಿವ್ರ ಮನೆ ಬಟ್ಟೆಗಳನ್ನೆಲ್ಲ ಹೊಲಿದು ಆ ದುಡ್ಡಿನಲ್ಲೇ ಮನೆ ಖರ್ಚು ನಿಭಾಯಿಸ್ತಾ ಇದೆಯಾ? ಇದ್ರ ಮೇಲೆ ನನ್ನ ಕೆಲಸನೂ ನೀನು ಕೊಟ್ರೆ ನಿನ್ನ ಕಷ್ಟ ಆಗೋದಿಲ್ವೇನಮ್ಮ? ಆದಷ್ಟು ದಿನ ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ಕೈಲಾಗದೆ ಇದ್ದಾಗ ಆ ಭಗವಂತನೇ ನಾನು ಕರ್ತ್ಕೊತಾನೆ. ನಿಮಗೆ ಮಾತ್ರ ನಾನು ಭಾರವಾಗಿರಲ್ಲಮ್ಮ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ನೀವು ನಮಗ್ ಭಾರ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನಾ? ಅಲ್ಲ ಮಾವ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ, ನನ್ನ ಕೈಲಾಗ್ಲಿಲ್ಲ ಅಂದ್ರೆ ಭಗವಂತ ಕರ್ಕೋತಾನೆ ಅಂತ ಹೇಳ್ತಿರಲ್ಲ, ನನಗೆಷ್ಟು ನೋವಾಗಲ್ಲ. ಅಂದ್ರೆ ನಿಮ್ ಕೈನಲ್ಲಿ ಆಗ್ಲಿಲ್ಲ ಅಂದ್ರೆ ನೀವು ಹೋಗ್ಬಿಡ್ಬೇಕಾ? ಯಾಕೆ ಮಾವ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾವೆಲ್ಲ ನಿಮ್ಗೆ ಏನ್ ಕಮ್ಮಿ ಮಾಡಿದೀವಿ? ಹೌದು ಮಾವ, ನೀವ್ ಈ ಮನೆಗೆ ಭಾರ ಆಗ್ತೀನಿ ಅಂತ ಯಾವತ್ತೂ ಹೇಳ್ಬೇಡಿ. ನಾವೆಲ್ಲ ಯಾವತ್ತೂ ಆ ರೀತಿ ತಿಳ್ಕೊಂಡೇ ಇಲ್ಲ. ನೀವು ನಿಮ್ಮ ಕೆಲಸನ ಮಾಡ್ಕೋತೀನಿ ಅಂತ ಹೋದಾಗ ಅದನ್ನ ಭಾವ ನೋಡಿ ಅಕ್ಕಂಗೆ ಬೈಯೋದು, ಅಕ್ಕ ಅದರಿಂದ ನೊಂದ್ಕೊಳ್ಳೋದು, ಅಕ್ಕ ನೊಂದ್ಕೊಂಡ್ಲು ಅಂತ ನೀವು ನೊಂದ್ಕೊಳ್ಳೋದು, ನೀವು ನೊಂದ್ಕೊಂಡ್ರಿ ಅಂತ ಅಕ್ಕ ಇನ್ನೂ ಬೇಜಾರು ಮಾಡ್ಕೊಳ್ಳೋದು, ಇದರಿಂದ ಈ ಮನೆ ನೆಮ್ಮದಿ ತಾನೇ ಹಾಳಾಗೋದು.
ಒಂದು ವಿಷಯ ಗೊತ್ತಾ? ಏನು? ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ವರ್ಲ್ಡ್ ಕಪ್ ಗೆಲ್ಲೋದು ಯಾರು? ನಾನೇ. ಹೆಂಗೆ ಅಂತ ಕೇಳು. ನೀನು ಕೇಳಿಲ್ಲ ಅಂದ್ರೂ ಹೇಳ್ತೀಯಾ? ಹೇಳು. ನನಗೆ ಅಷ್ಟೊತ್ತಿಗೆ 20 ವರ್ಷ ಆಗಿರುತ್ತೆ. ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಆಡಿ ವರ್ಲ್ಡ್ ಕಪ್ ಗೆಲ್ತೀನಿ. ಬೇಕಾದ್ರೆ ನೀನು ನಂಗೆ ಹೆಲ್ಪ್ ಮಾಡ್ಬೋದು, ನಂದೇನು ಅಬ್ಜೆಕ್ಷನ್ಸ್ ಇಲ್ಲ ಅಪ್ಪ. ಸಾಧ್ಯ ಆದರೆ ಮೀಡಿಯಾ ಇಂಟರ್ವ್ಯೂಸಲ್ಲಿ ನಿನ್ನ ಹೆಸರೇ ಹೇಳ್ತೀನಿ. ಬಾ, ನೀನು ಬೌಲಿಂಗ್ ಮಾಡು, ನಾನು ಬ್ಯಾಟಿಂಗ್ ಮಾಡ್ತೀನಿ. ಇವಾಗ ನಾನು ಓದ್ಕೋಬೇಕು, ಹೋಗು. ಬಾ ಅಕ್ಕ. ನಾನೇನು ಹುಡುಗ ಏನೋ ಕ್ರಿಕೆಟಲ್ಲಿ ಆಡೋಕ್ಕೆ? ಹಲೋ, ಎಕ್ಸ್ಕ್ಯೂಸ್ ಮೀ, ವುಮೆನ್ಸ್ ಕ್ರಿಕೆಟ್ ಟೀಮು ಇದೆ ಗೊತ್ತಾ? ಗೊತ್ತು. ಅದು ಅವ್ರ ಇಷ್ಟ, ಅವ್ರು ಆಡ್ತಾರೆ. ನನಗಿಷ್ಟ ಅಲ್ಲ, ನಾನು ಆಡಲ್ಲ. ನನ್ನ ಪ್ರಕಾರ ಹೆಣ್ಮಕ್ಳೇನಿದ್ರು ಈ ಚೌಕಾಬಾರ, ಕುಂಟೆಬಿಲ್ಲೆ, ಅಳಿಗುಳಿ ಮನೆ ಇಂಥ ಆಟಗಳನ್ನ ಮಾತ್ರ ಆಡಬೇಕು. ಅದು ಮನೆ ಒಳಗೆ, ಹೊರಗೋಗಿ ಆಡೋದೆಲ್ಲ ಮಾಡಬಾರ್ದು. ಇದನ್ನೇ ಅಮ್ಮ ನನಗೆ ಹೇಳ್ಕೊಟ್ಟಿರೋದು. ಓ ಮೈ ಗಾಡ್, ಓಲ್ಡ್ ಜನ್ರೇಷನ್ ಎಲ್ಲ ಇದೆಯಾ ಅಕ್ಕ ನೀನು? ಜನ್ರೇಷನ್ ಹೊಸದೆ, ಆದರೆ ನಾವು ನಮ್ಮ ಸಂಸ್ಕೃತಿ ಸಂಪ್ರದಾಯನ ಯಾವತ್ತೂ ಬಿಡಬಾರ್ದು, ಆಗಲೇ ಒಳ್ಳೇದು. ಹಾಗಂತ ನಾನು ಹೆಣ್ಮಕ್ಳು ಆಚೆ ಹೋಗಿ ದುಡಿಬಾರ್ದು ಅಂತ ಹೇಳ್ತಾ ಇಲ್ಲ. ನಾವು ಮಂಗಳ ಗ್ರಹಕ್ಕೆ ಕಾಲಿಟ್ರು ಮನೆ ಅಂಗಳದಲ್ಲಿರೋ ತುಳಸಿ ಕಟ್ಟೆನ ಸುತ್ತದ್ ಮಾತ್ರ ಬಿಡಬಾರ್ದು. ಅದಷ್ಟೇ ನನ್ನ ವಾದ. ಅಕ್ಕ, ನಿನ್ನ ಕಾಲಿಗೆ ಬೀಳ್ತೀನಿ, ಪ್ಲೀಸ್ ಸ್ಟಾಪ್ ಮಾಡು. ನಿನ್ನ ಆಟಕ್ಕರ ತಪ್ಪು ಮಾಡಿದೆ ಅಂತ ಈಗ ಗೊತ್ತಾಗ್ತಿದೆ. ನಾನು ಹೋಗಿ ತಾತನ ಜೊತೆನೇ ಆಟ ಆಡ್ಕೋತೀನಿ. ಸ್ಕಂದ, ತಾತ ಅವಾಗ್ಲಿಂದ ಬೇಜಾರಲ್ಲಿದ್ದಾರೆ, ಹೋಗಿ ಡಿಸ್ಟರ್ಬ್ ಮಾಡ್ಬೇಡ. ಇನ್ನೋಗಿ ಆಚೆ ಆಟ ಆಡ್ಕೊ. ತಾತ ಯಾವತ್ತೂ ನನ್ನ ವಿಷಯದಲ್ಲಿ ಇಲ್ಲ ಅಂತ ಅನ್ನೋದೇ ಇಲ್ಲ. ನಾನು ಅವ್ರ ಜೊತೆನೇ ಆಟ ಆಡ್ಕೋತೀನಿ. ನೀನು ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ಸ್ಕಂದ, ಎಷ್ಟು ಹೇಳಿದ್ರು ಅಷ್ಟು. ಹಾಯ್ ತಾತ. ತಾತ ತಾತ, ಕ್ರಿಕೆಟ್ ಆಡೋಣ ಬಾ. ಕಂದ, ನನ್ನ ಮೂಡಿಲ್ಲಪ್ಪ, ನೀನು ಹೋಗಿ ಆಡ್ಕೊಪ್ಪ. ಕ್ರಿಕೆಟ್ ಆಡೋಕ್ಕೆ ಮೂಡಿ ಹಾಕ್ಬೇಕು, ಬಾಲು ಬ್ಯಾಟ್ ಇದ್ರೆ ಸಾಕು. ಬಾ ಆಡೋಣ. ನೋಡು, ನನ್ನ ಮಾತು ಕೇಳು, ಇವತ್ತೊಂದು ದಿವಸ ಬಿಟ್ಬಿಡು, ನಾಳೆ ಜೊತೆಲೇ ಆಟ ಆಡೋಣ. ಹೋಗಿ ಹೋಗಿ ಆಟ ಆಡ್ಕೊ, ಹೋಗು, ಹೊರಗಡೆ ಹೋಗು. ಇಲ್ಲ, ನಾನು ಬಾ ಅಂದ್ರೆ ನೀನು ಬರಲೇಬೇಕು. ಬಾ. ಸ್ಕಂದ, ಅವ್ರು ಆಗಲ್ಲ ಅಂತ ಹೇಳ್ತಾ ಇದ್ದಾಡ್ತಾನೆ, ಸುಮ್ಮನೆ ಹೋಗಿ ಒಬ್ಬನೇ ಆಟ ಆಡ್ಕೋ. ಸರಿ ಆಯ್ತು ಬಿಡು, ನಾನು ಒಬ್ಬನೇ ಆಟ ಆಡ್ಕೋತೀನಿ, ಆದ್ರೆ ಆಚೆ ಹೋಗಲ್ಲ, ಇಲ್ಲೇ ಆಡ್ತೀನಿ. ಅವಿವೇಕಿ, ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ಲ, ಹೊರಗಡೆ ಹೋಗಿ ಆಟ ಆಡುತ್ತಾ? ಯಾಕೆ ತಾತ ಹೀಗೆ ಆಡ್ತಿದ್ದೀರಾ? ನಾನೇನು ಬೇಕು ಅಂತ ಎಸದ್ನ, ಏನೋ ಮಿಸ್ ಆಗಿ ಬಂದು ಬಿತ್ತಪ್ಪ. ಸ್ಕಂದ, ತಾತನ ಹತ್ರ ಹೀಗೆ ನಾವು ಮಾತಾಡೋದು? ಮತ್ತೆ ನೀನೇ ನೋಡಕ್ಕ, ಮಿಸ್ ಆಗಿ ಬಾಲ್ ಬಂದು ಬಿದ್ದಿದ್ದಕ್ಕೆ ಹೆಂಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಏಯ್, ದೊಡ್ಡವ್ರಿಗೆ ಎದುರು ಮಾತಾಡ್ತೀಯಾ? ಹಾಕ್ಬಿಡ್ತೀನಿ ನೋಡು. ತಾತ, ನೀವ್ಯಾಕೆ ಹಾಕ್ತೀರಾ? ಇದು ನಮ್ಮ ಅಪ್ಪ ತಗೊಂಡಿರೋ ಮನೆ. ನಾನು ಹೇಗ್ ಬೇಕಾದ್ರೂ ಇರ್ತೀನಿ, ಎಲ್ಲಿ ಬೇಕಾದ್ರೂ ಇರ್ತೀನಿ. ಸ್ಕಂದ, ಯಾಕೋ ಈ ತರ ಮಾತಾಡ್ತಿದ್ಯಾ? ಯಾಕೆ ಈ ತರ ಮಾತಾಡ್ತೀಯಾ? ತಾತಗೆ ಎದುರು ಮಾತಾಡ್ತೀಯಾ? ಬಾರಿಸ್ಬಿಡ್ತೀನಿ ನೋಡು. ಸಾರಿ ಕೇಳು, ಸಾರಿ ಕೇಳು, ಸಾರಿ ಕೇಳು ಅಂದೆ. ಸಾರಿ, ನಾನು ಇಂಟೆನ್ಷನಲಿ ಮಾಡಿಲ್ಲ. ಹೋಗ್ಲಿ ಬಿಡಮ್ಮ, ಇದು ಅವರ ಅಪ್ಪನ ಮನೆ, ಅವನು ಏನ್ ಬೇಕಾದ್ರೂ ಮಾಡ್ಬಹುದು, ಹೇಗ್ ಬೇಕಾದ್ರೂ ಇರಬಹುದು. ತಪ್ಪು ನಂದೆ. ಮಾವ, ನಿಮ್ ಕೈ ಮುಗಿತೀರಿ, ಬೇಕಿದ್ರೆ ನಿಮ್ ಕಾಲು ಹಿಡ್ಕೊಂಡ್ಬಿಡ್ತೀರಿ. ಇಷ್ಟೊತ್ತು ಆಗಿದ್ದನ್ನು ಯಾವುದನ್ನು ಮನ್ಸಲ್ಲಿ ಇಟ್ಕೊಂಡು ಕೊರ್ಬೇಡಿ ಪ್ಲೀಸ್. ನಾನು ಸಾರಿ ಕೇಳ್ತೀನಿ. ಸಾರಿ ಮಾವ. ಈ ನಿರ್ಗತಿಕನಿಗೆ ಯಾಕಮ್ಮ ಸಾರಿ ಕೇಳ್ತೀಯ?